ಮಹಾರಾಜ, ಈ ಅರಮನೆಯಲ್ಲಿ ಹಿಂದೆಂದೂ ಕಾಣದ ಸಂಭ್ರಮ ಸಂತೋಷ ಈ ಮಗುವಿನ ಆಗಮನದಿಂದ ಉಂಟಾಗಿದೆ. ಇನ್ನು ಈ ಮಗುವಿಗೆ ನಾಮಕರಣವಾಗಿ ಆ ಹೆಸರಿನಿಂದ ಈ ಕಂದ ಈ ಅರಮನೆಗೆ ಇನ್ನಷ್ಟು ಸಂಭ್ರಮೋಲ್ಲಾಸವನ್ನು ಉಂಟು ಮಾಡಲಿ. ಅಗತ್ಯವಾಗಿ ದೈವದತ್ತವಾಗಿ ಭೂತಾಯಿಯಿಂದ ದೊರೆತ ಬಗೆಯನ್ನು ನೆನೆಯುವಂತೆ, ಭೂಮಿಯ ಮೇಲೆ ನೇಗಿಲು ಮೂಡಿಸುವ ಗೆರೆಯನ್ನು ಸೀತಾ ಎಂದು ಕರೆಯುವಂತೆ ಈ ಮಗುವಿಗೆ ಸೀತಾ ಎಂದೇ ನಾಮಕರಣ ಮಾಡಬಹುದಲ್ಲವೇ? ಆಹಾ, ಅಗತ್ಯವಾಗಿ ನೇಗಿಲ ತುದಿಯಿಂದ ಎಳೆಯುವ ಗೆರೆಗೆ ಸೀತಾ ಎನ್ನುವಂತೆ ಈ ಮಗುವಿಗೆ ಸೀತೆ ಎನ್ನುವ ಹೆಸರು ಅನ್ವರ್ಥವಾಗಿದೆ ಮಹಾರಾಜ, ಅನ್ವರ್ಥವಾಗಿದೆ. ಮಹಾರಾಣಿ, ತಾವು ಕೂಡ ಈ ಮಗುವಿಗೆ ಒಂದು ಹೆಸರನ್ನು ಹೇಳಬಹುದಲ್ಲವೇ? ಜನಕ ವಂಶದ ಬೆಳಕಾಗಿ ಬಂದಿರುವ ಈ ಮಗುವನ್ನು ಜಾನಕಿ ಎಂದು ಕರೆಯುವ ಅಪೇಕ್ಷೆ ನನ್ನದು. ಆಹಾ, ಅದ್ಭುತ. ಸೀತಾ ಜಾನಕಿ ಸೊಗಸಾಗಿದೆ. ಮಗುವಿನ ಚಿಕ್ಕಪ್ಪನೆನಿಸಿಕೊಳ್ಳುವ ವೃಷಧ್ವಜ ಯುವರಾಜರು ಕೂಡ ಒಂದು ಹೆಸರನ್ನು ಸೂಚಿಸಬಹುದಲ್ಲವೇ? ಹೇಳುತ್ತೇನೆ ಗುರುಗಳೇ. ಮಿಥಿಲೆ ನಮ್ಮ ರಾಜ್ಯದ ರಾಜಧಾನಿ. ಈ ಮಗುವಿನ ಹೆಸರು ಈ ರಾಜ್ಯದ ರಾಜಧಾನಿಯ ಹೆಸರು ಜೊತೆಗೆ ಪ್ರಸಿದ್ಧಿಯಾಗಲು ಈ ಕಂದನನ್ನು ಮೈಥಿಲಿ ಎಂದು ಕರೆಯಲು ನಾನು ಅಪೇಕ್ಷಿಸುತ್ತೇನೆ. ಭಲೆ ಭಲೆ. ಆಹಾ, ಸೀತೆ, ಜಾನಕಿ, ಮೈಥಿಲಿ, ಅದ್ಭುತವಾಗಿದೆ. ಎಲ್ಲವೂ ಸೊಗಸಾಗಿದೆ. ಗುರುಗಳೇ, ನಾವೆಲ್ಲರೂ ಒಂದೊಂದು ಹೆಸರು ಸೂಚಿಸಿದಂತೆ ತಾವು ಒಂದು ಹೆಸರನ್ನು ಸೂಚಿಸಿದರೆ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ. ಅಗತ್ಯವಾಗಿ ಈ ಮಗು ದೊರೆತ ಬಗೆ, ಇದು ಬೆಳೆಯುವ ಸ್ಥಳ, ಬೆಳೆಯುವ ವಂಶ, ಈ ಕಂದನ ಹೆಸರಿಗೆ ಅನ್ವರ್ಥವಾಗುವಂತೆ ತಾವು ಮಾಡಿದ್ದೀರಿ. ನಾನು ಸಹ ನಿಮ್ಮ ವಂಶದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಹೆಸರನ್ನು ಸೂಚಿಸುತ್ತೇನೆ. ಜನಕನ ವಂಶದ ಪೂರ್ವಜರಲ್ಲಿ ಪ್ರಸಿದ್ಧರಾದಂಥ ರಾಜ ನಿಮಿ ಚಕ್ರವರ್ತಿ ತನ್ನ ದೇಹ ತ್ಯಜಿಸಿ ವಿದೇಹನಾಗಿ ಉಳಿದ ಕತೆ ತಮಗೆಲ್ಲರಿಗೂ ಗೊತ್ತಿರುವುದೇ. ಅಂತಹ ವಿದೇಹನ ವಂಶದ ರಾಜ್ಯಕ್ಕೆ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ದೊರೆತಂತಹ ಈ ಮಗುವನ್ನು ನಾನು ವೈದೇಹಿ ಎಂದು ಕರೆಯಬಹುದಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ಜಾನಕಿ, ಮೈಥಿಲಿ, ವೈದೇಹಿ ಎಲ್ಲವೂ ಸೊಗಸಾಗಿದೆ. ಈ ಮಗುವಿನ ಭಾಗ್ಯದಿಂದ ನಮ್ಮ ವಂಶದ ಕೀರ್ತಿ ಅಜರಾಮರವಾಗುವುದರಲ್ಲಿ ಯಾವ ಸಂದೇಹವೂ ನನಗಿಲ್ಲ. ಸಾವಧಾನ ಮಹಾರಾಜ, ಸಾವಧಾನ ಮಹಾರಾಜ. ಸಾವಧಾನ. ನೀವು ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬರುವುದು ಸೂಕ್ತವಲ್ಲ ಎನಿಸಿದೆ. ಅದೇಕೆಂದು ತಿಳಿಸುವರು ಗುರುವರ್ಯ? ಈ ಮಗು ಸ್ವರ್ಣಪೆಟ್ಟಿಗೆಯಲ್ಲಿ ಈ ರಾಜ್ಯದ ನೆಲದಲ್ಲಿ ಬಂದು ಸೇರಿದ್ದು ಹೇಗೆ? ಇದಕ್ಕೆ ಸೂಕ್ತವಾದ ಸಮಾಧಾನ ಸಿಗಬೇಕು. ಪೂರ್ವ ಚರಿತ್ರೆ ಗೊತ್ತಾದರೆ ಮಾತ್ರ ನಿರಾತಂಕವಾಗುವುದು. ಏಕೆಂದರೆ ಈ ಮಗುವು ದೇವರ ಪ್ರಸಾದವೋ ಅಥವಾ ಯಾವುದಾದರೂ ಅಸುರ ಶಕ್ತಿಯ ಅಸುಳೆಯ ರೂಪದಲ್ಲಿ ಅರಮನೆಯನ್ನು ಪ್ರವೇಶಿಸಿ ಅನಾಹುತ ಉಂಟು ಮಾಡುವ ಉದ್ದೇಶ ಹೊಂದಿದ್ದರೆ? ನಾರಾಯಣ 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 ನಾರಾಯಣ. ತ್ರಿಕಾಲಜ್ಞಾನಿ, ತ್ರೈಲೋಕ್ಯ ಸಂಚಾರಿ ದೇವರ್ಷಿ ನಾರದರಿಗೆ ಸ್ವಾಗತ, ಸುಸ್ವಾಗತ. ಇಷ್ಟಾರ್ಥ ಸಿದ್ಧಿರಸ್ತು, ವಂಶೋಭಿವೃದ್ಧಿರಸ್ತು. ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಗೆ ನಮೋ ನಮಃ. ಗೌತಮರ ಪುತ್ರ ಶತಾನಂದರೇ, ಸೌಖ್ಯವೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ದೈವಾನುಗ್ರಹದಿಂದ ಎಲ್ಲವೂ ಶುಭವಾಗುತ್ತಿದೆ. ಜನಕ ಮಹಾರಾಜರಿಗೆ ಯಾಗಭೂಮಿಯಲ್ಲಿ ದೈವ ಸ್ವರೂಪಿಯೋ ಎಂಬಂತಹ ಹೆಣ್ಣು ಮಗು ದೊರೆತು ಅದಕ್ಕೀಗ ಸೀತೆ, ಜಾನಕಿ, ಮೈಥಿಲಿ,
ವೈದೇಹಿ ಎಂದು ನಾಮಕರಣದ ಸಂಭ್ರಮ ನಡೆದಿರುವಾಗ ತಮ್ಮಂತಹ ಮಹರ್ಷಿಗಳ ಆಗಮನ ತಂಗಾಳಿಗೆ ಪರಿಮಳ ಬೆರೆತಂತೆ ಈ ಅರಮನೆಗೆ ಸಂತೋಷವನ್ನು ಇಮ್ಮಡಿಯಾಗಿ ತಂದಿದೆ ಗುರುದೇವ. ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದನ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೆ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ ವೇದವತಿ, ವೇದವತಿ, ಏನಿದೆ? ನಿನಗೆ ಸೂಕ್ತವಾದ ವರ್ಣನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಖಾತರಿಸಿ ಅಷ್ಟ ದಿಕ್ಕುಗಳಿಗೂ ಸೂಕ್ತ ವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸಿದ್ದರು. ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತದೆ. ಇಲ್ಲ ಅಪ್ಪಾಜಿ, ಇಲ್ಲ, ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ, ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿಯ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠ ದೊರೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ. ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನು ಆಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ವೇದವತಿ, ನಿನ್ನ ಅವಿವೇಕತನ ಅತಿಯಾಯಿತು. ಸ್ವಾಮಿ, ಸ್ವಾಮಿ,
ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ದೇವಿ, ಮನ್ನಿಸು. ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ಒಲಿಸಲೇಬೇಕು. ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ತಾಯಿ, ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ. ಬರುತ್ತೇನೆ ತಾಯಿ. ಆದಿಲಕ್ಷ್ಮಿ ವೇದವತಿಯು ಆದಿದೇವ ಪಡೆಯಲು ಅಡವಿಯೇ ಕಾಂತದಲ್ಲಿ ಶ್ರೀಹರಿಯ ಧ್ಯಾನಿಸಲು ಅನವರತ ದೃಢ ಮನದಿ ತಪವನು ಮಾಡಿದಳು. ನಡೆಯುವುದೋ ಈ ವಧು ಕಲ್ಯಾಣವು, ಮರೆಯುವುದೋ ವಿಧಿ ವಿಲಾಸವು. ಜನಕ ಮಹಾರಾಜ, ಲಕ್ಷ್ಮೀನಾರಾಯಣರು ಪರಸ್ಪರ ಅಗಲುತ್ತಾರೆ, ಮತ್ತೆ ಬೇರೆ ಬೇರೆ ಅವತಾರಗಳನ್ನೆತ್ತಿ ಸಾಮಾನ್ಯರಂತೆ ನಾನಾ ಶ್ರಮಪಟ್ಟು ಒಂದಾಗುತ್ತಾರೆ ಎನ್ನುವುದೆಲ್ಲ ಆಟವಿದ್ದಂತೆ. ಆದಿ ದಂಪತಿಗಳಾದ ಅವರಿಗೆ ಅಗಲಿಕೆ ಎನ್ನುವುದೇ ಇಲ್ಲ. ಆದರೂ ಲೋಕ ಕಲ್ಯಾಣಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಈ ರೀತಿಯ ಅವತಾರಗಳನ್ನೆತ್ತಿ ಅಗಲಿಕೆ ಒಂದಾಗುವಿಕೆಯ ನಾಟಕವನ್ನಾಡುವ ಜಗನ್ನಾಟಕ ಸೂತ್ರಧಾರಿಗಳು ಅವರು. ಅಂತಹ ಭಗವಂತನ ನಾಟಕದಲ್ಲಿ ವೇದವತಿಯ ತಪಸ್ಸಿನ ಅಂಕ ಆರಂಭವಾಯಿತು. ಮಹರ್ಷಿ, ವೇದವತಿಯ ತಪಸ್ಸಿಗೆ ಮಹಾವಿಷ್ಣು ಒಲಿದನೆ. ವೇದವತಿಯು ವಿಷ್ಣುವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿರುವಾಗ ಸಾಂಬನೆಂಬ ಮಹಾದೈತ್ಯನೊಬ್ಬ ಅಲ್ಲಿಗೆ ಬಂದ.
ಎಂತಹ ಅಪರಿಮಿತ ಸೌಂದರ್ಯ! ಕಂಡೊಡನೆ ಕೈವಶ ಮಾಡಿಕೊಳ್ಳಬೇಕೆನ್ನಿಸುವ ಕಾಮಿನಿ, ಬಾರಸೆಳೆದು ಅಪ್ಪಿಕೊಳ್ಳಬೇಕೆನ್ನುವ ಭಾಮಿನಿ, ನಿರಾಭರಣೆಯಾಗಿ ತಪಸ್ವಿಯಾಗಿ ಇದ್ದರೂ ಸಹ ಎಷ್ಟೊಂದು ಮನೋಹರವಾಗಿ ಕಂಗೊಳಿಸುತ್ತಿರುವಳಲ್ಲ. ಇನ್ನು ರಾಣಿಯಾಗಿ ದಿವ್ಯಾಭರಣವನ್ನು ಧರಿಸಿಕೊಂಡು ಬಂದು ನಿಂತರೆ ಇವಳ ಒಲವನ್ನು ನಾನು ಪಡೆದೇ ತೀರಬೇಕು. ಇವಳ ಸೌಂದರ್ಯವನ್ನು ಹೀರಬೇಕು. ನಾನು ಇವಳನ್ನು ಪಡೆಯದೆ ಹೋದರೆ ನನ್ನ ಪೌರುಷವೇ ವ್ಯರ್ಥ. ಹೌದು, ಪೌರುಷವೇ ವ್ಯರ್ಥ. ತ್ರಿಲೋಕ ಸುಂದರಿ, ಈ ನಿನ್ನ ಅನುಪಮವಾದ ಚಿರುವಿಗೆ ಮನಸೋತಿದ್ದಾನೆ ಈ ಪರಾಕ್ರಮಿಯಾದ ಸಾಂಬ. ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುತ್ತೇನೆ. ನನ್ನ ವಿರಹದುರಿಯನ್ನು ನಿವಾರಿಸು. ಲೋಕದ ಎಲ್ಲ ಭಾಗ್ಯಗಳು ನಿನ್ನದಾಗುವುದು. ಕಣ್ತೆರೆದು ನೋಡು, ಮಾತನಾಡು. ನಿನ್ನ ವ್ಯರ್ಥ ಆಲಾಪಗಳನ್ನು ಬಿಡು ಮನುಷ್ಯನೇ. ಏಕೆಂದರೆ ನಾನೀಗಾಗಲೇ ಮಾನಸಿಕವಾಗಿ ಒಬ್ಬ ಮಹಾಪುರುಷನನ್ನು ವರಿಸಿದ್ದಾಗಿದೆ. ಆತನನ್ನು ಪ್ರತ್ಯಕ್ಷವಾಗಿ ವರಿಸಲೆಂದು ತಪಸ್ಸು ಮಾಡುತ್ತಿದ್ದೇನೆ. ಸುಂದರಿ, ನೀನಿನ್ನು ಕನ್ನಿಕೆ. ನೀನು ಇಷ್ಟಪಡುವವರ ಪ್ರತ್ಯಕ್ಷನಾಗುತ್ತಾನೋ ಇಲ್ಲವೋ? ಅವನು ಪ್ರತ್ಯಕ್ಷನಾದರೂ ನಿನ್ನನ್ನು ಒಲಿಯುತ್ತಾನೋ ಇಲ್ಲವೋ? ನಿನ್ನನ್ನು ಪ್ರತ್ಯಕ್ಷವಾಗಿ ಇಷ್ಟಪಡುತ್ತಾನೆ ಈ ಸಾಂಬ. ಕಣ್ಣಿಗೆ ಕಾಣದ ದೈವಕ್ಕಿಂತ ಕಣ್ಣೆದುರಿಗಿರುವ ಭೂತವೇ ವಾಸಿಯಂತೆ ಈ ಅಕಾಲಿಕ ತಪಸ್ಸಿನಿಂದ ಈ ನಿನ್ನ ಮನೋಹರವಾದ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ. ಬಾ ಸುಂದರಿ, ನನ್ನನ್ನು ಒರಿಸು. ಒಂಟಿಯಾಗಿ ತಪಸ್ಸಿಗೆ ಕುಳಿತಿರುವ ಕನ್ಯೆಯನ್ನು ವರಿಸು ಎಂದು ಪೀಡಿಸುವ ನಿನಗೆ ಸಜ್ಜನ ಸಭ್ಯ ಸಂಸ್ಕೃತಿಯ ಅರಿವಿಲ್ಲವೆಂದು ಕಾಣುತ್ತದೆ. ನಿನ್ನ ಇಂತಹ ನಡವಳಿಕೆಯಿಂದ ಯಾವ ಹೆಣ್ಣಿನ ಗೌರವಕ್ಕೂ ಪಾತ್ರನಾಗುವುದಿಲ್ಲ. ದಯಮಾಡಿ ನನ್ನ ತಪಸ್ಸಿಗೆ ತೊಡಕಾಗದಂತೆ ಇಲ್ಲಿಂದ ತೆರಳು. ಭಲೆ ಭಲೆ ಸುಂದರಿ, ನಿನ್ನ ಮಾತಿನಿಂದ ನನಗೆ ನಿನ್ನ ಬಗ್ಗೆ ಮೋಹದ ಜೊತೆಗೆ ಗೌರವವೂ ಉಂಟಾಗಿದೆ. ವಿಶ್ವಾಮಿತ್ರ ಮುಂತಾದ ಮಹಾಮುನಿಗಳನ್ನು ಹೆಣ್ಣು ತಪಸ್ಸು ಭಂಗ ಮಾಡಿ ಪ್ರಣಯ ಭಿಕ್ಷೆಯನ್ನು ಬೇಡಿ ಅವರು ತಪಸ್ಸನ್ನು ಬಿಟ್ಟು ಪ್ರಣಯ ಭೋಗಿಗಳಾಗಿದ್ದು ಪರಂಪರೆಯೇ ನಿಜವಾದರೆ, ನೀನು ತಪಸ್ಸಿನಲ್ಲಿರುವಾಗ ನಾನು ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುವುದು ಸರಿಯಷ್ಟೇ? ಅದಿರಲಿ, ನಾನು ನಿಮ್ಮ ತಂದೆಯವರ ಬಳಿ ಹೋಗಿ ನಿಮ್ಮ ಭಾವನೆಗಳನ್ನು ಗೌರವಿಸಿ ಸಂಪ್ರದಾಯ ಮರ್ಯಾದೆಯನ್ನು ತಿಳಿದುಕೊಂಡು ನಿಮ್ಮ ತಂದೆಯವರಲ್ಲಿ ಕನ್ಯಾದಾನವನ್ನು ಪಡೆಯುತ್ತೇನೆ. ನಂತರ ನೀನು ಸುಸಂಸ್ಕೃತ ತಂದೆಯ ಮಗಳಾಗಿ ನನ್ನನ್ನು ವರಿಸಿದೆಯಂತೆ. ಬರುತ್ತೇನೆ ದೇವಿ, ಬರುತ್ತೇನೆ. ಸಾಂಬ, ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಯಾರಿಗೂ ಸಹ ಅವಳನ್ನು ಮದುವೆ ಮಾಡಿಕೊಳ್ಳುವ ಮಾತೇ ಇಲ್ಲ. ಅವಳು ಯಾರನ್ನು ಒಲಿಸಬೇಕೆಂದು ಸಂಕಲ್ಪ ಮಾಡಿದ್ದಾಳೆಯೋ ಅವರನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಸಹಾಯ ಮಾಡುವಿನೇ ಹೊರತು ಬೇರೆ ಯಾವ ಪುರುಷನನ್ನು ಒಲಿಸು ಎಂದು ನಾನು ಅವಳಿಗೆ ಹೇಳಲಾರೆ. ಮಹಾರಾಜ, ಚಿಕ್ಕವರು ಅವಿವೇಕದಿಂದ ಕೈಗೊಂಡ ನಿರ್ಧಾರವನ್ನು ಹಿರಿಯರಾದ ನೀವು ಸರಿಪಡಿಸಬೇಕೇ ಹೊರತು ಅವರ ಅವಿವೇಕಕ್ಕೆ ನೀರೆರೆಯಬಾರದು. ಮರಳುಗಾಡಿನ ಮರೀಚಿಕೆಯನ್ನು ನೀರೆಂದು ಹಿಡಿಯಲು ಹೋದ ಭ್ರಮಾಧೀರರಿಗೆ ಹಿರಿಯರಾದ ನೀವು ಮಾರ್ಗದರ್ಶನ ನೀಡಿ ಅವರಿಗೆ ನಿಜವಾದ ಚೆಂದವನ್ನು ತೋರುವುದು ನಿಮ್ಮ ಧರ್ಮ ಹಾಗೂ ಕರ್ತವ್ಯವಲ್ಲವೇ? ಸಾಂಬ, ನನಗೆ ಕರ್ತವ್ಯವನ್ನಾಗಲಿ ಧರ್ಮವನ್ನಾಗಲಿ ಬೋಧಿಸುವ ಉದ್ಧಡತನ ಮಾಡಬೇಡ. ನನ್ನ ಮಗಳು ಮರಳುಗಾಡಿನಲ್ಲಿಯೂ ಇಲ್ಲ, ಮೃಗ ಜಲದ ಭ್ರಮೆಯ ಒಳಗಾಗಿಯೂ ಇಲ್ಲ. ನಿತ್ಯ ಸತ್ಯ ಸಂಕಲ್ಪವಾದ ಮಹಾವಿಷ್ಣುವನ್ನು ಪತಿಯಾಗಿ ಪಡೆಯುವ ಅವಳ ಹಂಬಲದಲ್ಲಿ ಅವಿವೇಕತನವೂ ಇಲ್ಲ. ನಾನದನ್ನು ತಪ್ಪಿಸಿ ಬೇರೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀನು ಈ ವಿಚಾರದಲ್ಲಿ ನನ್ನೊಂದಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ತೆರಳಬಹುದು. ರಾಜೇಂದ್ರ, ರಾಜೇಂದ್ರ,
ನೀವು ಹೇಳಿದ್ದೆಲ್ಲ ನಾನು ಸರಿಯೆಂದು ಭಾವಿಸಿ ತಮ್ಮ ಮಾತುಗಳನ್ನು ಗೌರವಿಸಿ ನಾನೊಂದು ವಿಚಾರವನ್ನು ಹೇಳುತ್ತೇನೆ. ಇದನ್ನು ಕೇಳುವ ಕೃಪೆ ಮಾಡಬೇಕು. ಸರಿ, ಅದೇನೆಂದು ಒಂದೆರಡು ಕ್ಷಣಗಳಲ್ಲಿ ತಿಳಿಸಿ ನೀನಿಲ್ಲಿಂದ ನಿರ್ಗಮಿಸು. ನಿನ್ನೊಂದಿಗೆ ಅನಾವಶ್ಯಕ ಮಾತುಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಉಪಯುಕ್ತ ಕೆಲಸಗಳು ಬೇರೆ ಇವೆ. ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಈ ಕ್ಷಣವೇ ಅವರ ತಲೆ ನೆಲಕ್ಕೆ ಉರುಳುತ್ತಿತ್ತು. ಆದರೆ ನಾನು ಇಷ್ಟಪಟ್ಟ ಹೆಣ್ಣಿನ ತಂದೆ ಎಂದು ತಾಳ್ಮೆ ವಹಿಸಿದ್ದೇನೆ. ಸಾಂಬ, ಅದೇನೋ ಹೇಳುವೆನೆಂದು ಮೌನವಾಗಿ ಏಕಿರುವೆ. ಬೇಗ ಹೇಳಿ ಇಲ್ಲಿಂದ ತೊಲಗು. ಆಗಲಿ ಮಹಾರಾಜ. ನಿಮ್ಮ ಮಗಳು ಮಹಾವಿಷ್ಣುವನ್ನು ಒರೆಸುವ ತಪಸ್ಸಿಗೆ ಯುದ್ಧ ಉಂಟಾಗಿ ಅದು ಸಾಧ್ಯವೇ ಆಗದೆ ಹೋದರೆ, ಮಹಾವಿಷ್ಣುವನ್ನು ಒಲಿಸಿಕೊಳ್ಳಲು ನಿಮ್ಮ ಮಗಳು ವಿಫಲಳಾದರೆ ಅವಳನ್ನು ಕನ್ಯೆಯಾಗಿಯೇ ಉಳಿಯಲು ಬಿಟ್ಟು ಅವಳ ಜೀವನವನ್ನು ಬೆಂಗಾಡಾಗಿಸದೆ ಈ ಪರಾಕ್ರಮಶಾಲಿಯಾದ ಸಾಂಬನಿಗೆ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಮನಸ್ಸು ಮಾಡುವಿರ? ಸಾಂಬ, ಪ್ರಮಾದೀನನಾಗಿ ಹಗಲು ಕನಸು ಕಾಣುತ್ತೇವೆ. ನನ್ನ ಮಗಳ ಅಪರಿಮಿತ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿನಗಿಲ್ಲ. ಅದನ್ನು ಅರಿತುಕೊಳ್ಳುವ ಯೋಗ್ಯತೆಯೂ ನಿನಗಿಲ್ಲ. ಆವಿಯೊಳಗಿನ ಮೀನು ಆಕಾಶದ ತಾರೆಯನ್ನು ಮುಟ್ಟಲು ಆಸೆ ಪಟ್ಟು ನೀರಿನಿಂದ ಮೇಲೇರಿ ಬಂದರೆ ಏನಾಗುವುದು ಬಲ್ಲೆಯ? ಭೂಮಿಯಲ್ಲಿ ಬದುಕುವುದೇ ಕಷ್ಟವಾದ ಜಲಚರ ಆಕಾಶದ ವಸ್ತುವನ್ನು ಮುಟ್ಟಲು ಆಸೆ ಪಟ್ಟಂತೆ ನೀನೂ ವರ್ತಿಸದೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಹೆಣ್ಣೊಂದನ್ನು ಹುಡುಕಿ ವಿವಾಹವಾಗಿ ಬದುಕು. ಹೌದು, ಈ ನಿನ್ನ ಅವಿವೇಕದ ಆಸೆಯನ್ನು ಕೇಳಿ ಕೋಪಗಳದೆ ಶಾಂತವಾಗಿ ನಿನಗೆ ಉತ್ತರಿಸಿದ್ದೇನೆಂದ ಅದೃಷ್ಟ. ಬೇರೆ ಯಾರಾದರೂ ನೀನು ಹೇಳಿದಂತ ಮಾತುಗಳನ್ನು ಹೇಳಿದ್ದರೆ ಬಹುಶಃ ಅವರು ನಿನ್ನಷ್ಟು ಅದೃಷ್ಟವಂತರಾಗಿರುವುದಿಲ್ಲ. ತಕ್ಷಣ ಶಿಕ್ಷೆಗೆ ಗುರಿಯಾಗುತ್ತಿದ್ದರು. ಮತ್ತೆ ನೀನು ಇದೇ ವಿಚಾರಕ್ಕೆ ಬಂದರೆ ನಿನಗಾಗುವುದು ಅದೇ ದಂಡನೆ. ಇಲ್ಲ, ನಾನಿನ್ನು ಬರುವುದಿಲ್ಲ, ಹೋಗುತ್ತೇನೆ. ನನಗೆ ದಂಡನೆ ಕೊಡುವೆನೆಂದು ಹೆದರಿಸುವೆಯ? ನಿನ್ನ ಮಗಳನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಗೊತ್ತಿದೆ. ಇನ್ನು ಅದೇ ಸರಿ. ಸುಂದರಿ, ನಿನ್ನ ತಂದೆಯವರು ನಿನ್ನನ್ನು ನನಗೆ ವಿವಾಹ ಮಾಡಿಕೊಡಲು ಒಪ್ಪಲಿಲ್ಲ. ನೀನು ನನ್ನ ಪ್ರೇಮ ಯಾಚನೆಯನ್ನು ಪುರಸ್ಕರಿಸಲಿಲ್ಲ. ಆದರೆ ಈ ಸಾಂಬ ನಿನ್ನನ್ನು ವರಿಸದೆ ಬಿಡುವುದಿಲ್ಲ. ನನಗಿರುವುದು ಒಂದೇ ದಾರಿ, ನೀನು ನನ್ನನ್ನು ವರಿಸಬೇಕು. ಇಲ್ಲವಾದರೆ ನಾನೇ ನಿನ್ನನ್ನು ವಶಪಡಿಸಿಕೊಳ್ಳಬೇಕು. ವೇದವತಿ, ನಾನು ಸಾಂಬ ಬಂದಿದ್ದೇನೆ. ನಿನ್ನ ರೂಪ ಲಾವಣ್ಯಕ್ಕೆ ಹುಚ್ಚಿದ್ದು ಮತ್ತೆ ಬಂದಿದ್ದೇನೆ. ನೀನು ನಿನ್ನ ಸಂಪ್ರದಾಯ ಸಂಸ್ಕೃತಿ ಎಂದು ಹೇಳಿದ್ದಕ್ಕೆ ನನ್ನ ಪ್ರಸ್ತಾಪವನ್ನು ನಿನ್ನ ತಂದೆಯವರಲ್ಲಿ ಹೇಳಿದೆನು. ಅವರು ನಿರಾಕರಿಸದೆ ಸಂತೋಷ ವ್ಯಕ್ತಪಡಿಸಿದರು. ನೀನು ಒಪ್ಪಿಗೆ ಇದ್ದರೆ ವಿವಾಹ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಈಗ ಬೇಕಾಗಿರುವುದು ನಿನ್ನ ಒಪ್ಪಿಗೆ ಮಾತ್ರ. ಸುಂದರಿ, ಈ ಜಗತ್ತಿನಲ್ಲಿ ಯಾವ ಪುರುಷನೂ ನೀಡದಂತಹ ಸಂತೋಷವನ್ನು ನಾನು ನಿನಗೆ ನೀಡುತ್ತೇನೆ. ನನ್ನ ಉಸಿರಿರುವ ತನಕ ಯಾವ ಹೆಣ್ಣನ್ನು ನನ್ನ ಕಣ್ಣಲ್ಲಿ ನೋಡದೆ ನನ್ನ ಕಣ್ಣಲ್ಲಿ ನಿನ್ನ ಪ್ರೇಮ ಉಳ್ಳವನಾಗಿರುತ್ತೇನೆ. ನೀನು ಅಪೇಕ್ಷೆ ಪಟ್ಟು ಏನನ್ನೇ ಬೇಡಿದರೂ ಅದು ಈರೇಳು ಭುವನದಲ್ಲಿದ್ದರೂ ನನ್ನ ಪರಾಕ್ರಮದಿಂದ ತಂದು ಕೊಡುತ್ತೇನೆ. ಇಲ್ಲವಾದಲ್ಲಿ ನನ್ನ ಪ್ರಾಣವನ್ನಾದರೂ ಒತ್ತಿಟ್ಟು ತಂದು ಕೊಡುತ್ತೇನೆ. ನನ್ನನ್ನು ವರಿಸು ಸುಂದರಿ, ನನ್ನನ್ನು ವರಿಸುವ ಕೃಪೆ ಮಾಡು. ಎಲೆ ಪುರುಷನೇ, ನಿನ್ನ ದುಷ್ಟ ಕೋರಿಕೆಯನ್ನು ನನ್ನ ತಂದೆಯವರು ಯಾವುದೇ ಕಾರಣಕ್ಕೂ ಸಮ್ಮತಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ನಿನ್ನಲ್ಲಿ ನಿನ್ನ ಸಂಸ್ಕೃತಿಯಲ್ಲಿ ಸಜ್ಜನಿಕೆ ಇಲ್ಲ.
ಜೊತೆಗೆ ಸತ್ಯವೂ ಇಲ್ಲ ಎನ್ನುವುದು ನಿನ್ನ ಮಾತುಗಳಿಂದ ನನಗೆ ಅರಿವಾಗಿದೆ. ನೀನು 1000 ಜನ್ಮವೆತ್ತಿ ಬಂದರೂ ನನ್ನಂತಹ ಹೆಣ್ಣಿನ ಪ್ರೀತಿಯನ್ನು ಪಡೆಯಲಾರೆ. ಕ್ಷಣ ಮಾತ್ರವೂ ಯಶಸ್ಸನ್ನು ಪಡೆಯಲಾರೆ. ಆದುದರಿಂದ ಈ ಕ್ಷಣವೇ ನೀನು ಇಲ್ಲಿಂದ ಹೊರಟು ಹೋಗು. ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವುದು ನನ್ನ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ತುತ್ತಾಗುತ್ತೀಯಾ? ಎಚ್ಚರಿಕೆ. ನಾನು ನಿನ್ನ ತಂದೆಯವರ ಮಾತನ್ನು ಕೇಳುವುದಿಲ್ಲ, ನಿನ್ನ ಮಾತನ್ನು ಕೇಳುವುದಿಲ್ಲ. ನನಗಿರುವುದು ಒಂದೇ ದಾರಿ, ಅದು ಬಲಾತ್ಕಾರ. ನೀಚ, ನನ್ನ ಮಗಳನ್ನು ವರಿಸುವ ಆಶೆಯನ್ನು ಬಿಟ್ಟು ಬಿಡು ಎಂದು ಬುದ್ಧಿ ಹೇಳಿದರೆ ಇಲ್ಲಿಗೆ ಬಂದು ಅಬದ್ಧ ನಡೆದು ಬಲವಂತಪಡಿಸುವ ನಿನ್ನನ್ನು ಈ ಕ್ಷಣದಲ್ಲಿ ತುಂಡರಿಸುವೆ. ಅದಕ್ಕೆ ಮುನ್ನ ನಾನೇ ನಿನ್ನನ್ನು ಕೊಲ್ಲುತ್ತೇನೆ. ತಂದೆಯವರೇ, ಈ ನೀಚನಿಂದ ನಿಮಗೆ ಇಂಥ ದುರ್ಗತಿ ಬಂದಿತ್ತು ಅಲ್ಲವೇ? ತಪಸ್ಸನ್ನು ಮಾಡಿ ನನ್ನನ್ನು ಮಗುವಾಗಿ ಪಡೆದು ಪ್ರತಿ ಕ್ಷಣವೂ ನನ್ನ ಯಶಸ್ಸಿಗಾಗಿ ಚಿಂತಿಸಿ ಈಗ ನನ್ನ ತಪಸ್ಸನ್ನು ರಕ್ಷಿಸಲೆಂದೇ ನಿಮ್ಮ ಪ್ರಾಣವನ್ನು ತೊರೆದಿರಾ ಅಪ್ಪಾಜಿ, ತೊರೆದಿರಾ. ಪ್ರಾಣವನ್ನು ತೊರೆಯಲೇಬೇಕು. ನನ್ನ ಆಸೆಗೆ ಅಡ್ಡಿ ಉಂಟು ಮಾಡಿದವರೆಲ್ಲ ನನ್ನ ಈ ಖಡ್ಗಕ್ಕೆ ಬಲಿಯಾಗಿ ಪ್ರಾಣವನ್ನು ಒಪ್ಪಿಸಲೇಬೇಕು. ಸುಂದರಿ, ನಾನು ನಿನ್ನನ್ನು ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗಲು ಬಯಸಿದೆ. ನಿನ್ನ ತಂದೆಯ ನಿರಾಕರಣೆಯಿಂದ ಅಸಾಧ್ಯವೆನಿಸಿತು. ಗಂಧರ್ವ ವಿವಾಹವಾಗಲು ಬಯಸಿದೆ. ನಿನ್ನ ನಿರಾಕರಣೆಯಿಂದ ಅದೂ ಅಸಾಧ್ಯವೆನಿಸಿತು. ಈಗ ನಿನ್ನ ತಂದೆಯನ್ನು ಕೊಂದು ರಾಕ್ಷಸ ವಿವಾಹವಾಗುತ್ತೇನೆ. ಪಾವನರನ್ನು ಪತಿತರನ್ನಾಗಿ ಮಾಡಿದ ಪಾಪಿಯೇ ನೀನು. ಹಾಗಾದರೆ ತಾವು ಹೇಳಿದಂತೆ ಆ ದುಷ್ಟ ಸಾಂಬನನ್ನು ತನ್ನ ದೃಷ್ಟಿಯಿಂದಲೇ ಭಸ್ಮ ಮಾಡಿದ ವೇದವತಿಯು ತನ್ನ ತಪಸ್ಸನ್ನು ಮುಂದುವರಿಸಿ ಶ್ರೀಮನ್ನಾರಾಯಣನನ್ನು ಪತಿಯಾಗಿ ಪಡೆದಳೆ. ಮಹಾರಾಜ, ಹಾಗೆ ಆಗಿದ್ದರೆ ವೇದವತಿಯು ಸೀತೆಯಾಗಿ ನಿನಗೆ ದೊರೆಯುವ ಅಗತ್ಯವೇ ಇರಲಿಲ್ಲ. ವೇದವತಿಯು ತಪಸ್ಸನ್ನೇನೋ ಮುಂದುವರಿಸಿದಳು. ಆದರೆ ಆಕೆಯ ತಪಸ್ಸಿಗೆ ಮಹಾವಿಷ್ಣುವು ಪ್ರತ್ಯಕ್ಷನಾಗಲಿಲ್ಲ. ಮಹಾಪರಾಕ್ರಮಿಯು, ಗರ್ವಿಷ್ಠನು, ಸ್ತ್ರೀಲೋಲ ಎಂದು ಕುಖ್ಯಾತನಾದ ದಶಕಂಠ ರಾವಣನಿಂದ ವೇದವತಿಯ ತಪಸ್ಸು ಭಂಗವಾಯಿತು. ದೇವಋಷಿ, ರಾವಣನೇಕೆ ವೇದವತಿಯ ತಪೋಭಂಗ ಮಾಡಿದ? ಹೇಳಿದನಲ್ಲ, ರಾವಣನು ತನ್ನ ತಪೋಬಲದಿಂದ ಪರಾಕ್ರಮದಿಂದ ಗರ್ವಿಷ್ಠನಾಗಿದ್ದ. ಇಂದ್ರನ ಅಮರಾವತಿಯ ಮೇಲೆ ಆಕ್ರಮಣವೆಸಗಿದ್ದ. ಆಗ ಅಮಾತ್ಯರೇ, ಈ ಪುಷ್ಪಕ ವಿಮಾನ ಏಕೆ ನಿಂತಿತು? ಪ್ರಭು, ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಜ್ವಾಲೆಯು ತಡೆ ಹಿಡಿದಿದೆ. ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ? ಅವಳು ಯಾರು? ಅವಳ ಉದ್ದೇಶವೇನೆಂದು ಈ ಕೂಡಲೇ ತಿಳಿದು ಬನ್ನಿ. ಅಪ್ಪಣೆ ಪ್ರಭು. ಆ ತಪಸ್ವಿನಿಯ ಹೆಸರು ವೇದವತಿ. ಆಕೆ ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ
ತಪಸ್ಸು ಮಾಡುತ್ತಿರುವ ಸಾಕು ಸಾಕು. ಆ ದಾನವ ಶತ್ರು ಕಪಟಿ ಕುತಂತ್ರಿ ಅಮಾಯಾವಿ ವಿಷ್ಣುವನ್ನು ವರಿಸುವ ಉದ್ದೇಶದಿಂದ ತಪಸ್ವಿನಿಯು ತಪಸ್ಸು ಮಾಡುತ್ತಿರುವಳೆ. ಅವಳ ತಪಸ್ಸು ಎಂದಿಗೂ ಫಲಿಸಬಾರದು. ಅವಳು ವಿಷ್ಣುವನ್ನು ವರಿಸದೆ ನನ್ನ ವಶಳಾಗಬೇಕು. ಅವಳು ಈ ಸುಂದರಿಯರೊಡಗೂಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ. ಅದು ಅಸಾಧ್ಯವೆನಿಸುತ್ತದೆ ಪ್ರಭು. ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ. ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ. ಎಂತಹ ಅಪ್ರತಿಮ ಸೌಂದರ್ಯದ ಖಣಿ! ಈ ಸ್ವರ್ಗ ಸುಂದರಿಯರಲ್ಲೂ ಕಾಣದ ಅಪ್ರತಿಮ ಅನುಪಮ ಲಾವಣ್ಯವತಿಯನ್ನು ಕಂಡ ಮೇಲೂ ಇವಳು ಶತ್ರು ವಿಷ್ಣುವನ್ನು ವರಿಸಲು ಬಿಟ್ಟರೆ ನನ್ನಂತಹ ವಿವೇಕಿ ಈ ತ್ರಿಭುವನಗಳಲ್ಲೇ ಇರುವುದಿಲ್ಲ. ಎಲೈ ಅಪ್ಸರೆಯರೇ, ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆದುರು ಮೀನುಕು ಹುಳಗಳಂತೆ ಕಾಣುತ್ತಿರುವಿರಿ. ಅವಳನ್ನು ಕಂಡ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ತೊಲಗಿ ಇಲ್ಲಿಂದ. ನಾವು ಆ ವೇದವತಿಯನ್ನು ವರಿಸಿ ಲಂಕೆಗೆ ಕರೆದೊಯ್ಯುತ್ತೇವೆ. ಹಾಗೆ ಯೋಚಿಸುವುದು ಸೂಕ್ತವಲ್ಲವೆಂದು ವೇದವತಿಯನ್ನು ಸಾಮಾನ್ಯವಾದ ಗತಿಯಲ್ಲಿ ಕೇಳಿದ ಮೇಲೆ ನನಗನ್ನಿಸುತ್ತದೆ. ಯಾರು ಆ ಸಾಂಬ? ಏನಾಯ್ತವನಿಗೆ? ತಿಳಿಸುತ್ತೇನೆ. ಸಾಂಬನೆನ್ನುವನು ಒಬ್ಬ ಮಹಾಪರಾಕ್ರಮಶಾಲಿ. ಆತನು ತಮ್ಮ ಹಾಗೆ ವೇದವತಿಯನ್ನು ಕಂಡು ಮೋಹಿಸಿದನಂತೆ. ಮೋಹಿಸಿದ ಸಾಂಬನನ್ನೇ ತನ್ನ ನೋಟವನ್ನು ಭಸ್ಮ ಮಾಡಿದನು. ಅಮಾತ್ಯ, ನಿನ್ನ ಈ ಕಥೆಯನ್ನು ಕೇಳಿದ ಮೇಲೆ ನನಗೆ ಇವಳನ್ನು ವರಿಸುವ ಆಸೆ ಬಲವಾಗುತ್ತಿದೆ. ಪ್ರಭು, ಪರಾಕ್ರಮಶಾಲಿ ಸಾಂಬನನ್ನೇ ನೆಟ್ಟ ನೋಟದಿಂದ ಸುಟ್ಟು ಭಸ್ಮ ಮಾಡಿದವಳು ಇವಳು ಎಂದು ತಿಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ. ಅವಿವೇಕಿ ಅಮಾತ್ಯ, ನೀನು ಹೇಳಿದ್ದು ಸಾಂಬನ ಕಥೆ. ಇವನು ರಾವಣ, ಸಾಮಾನ್ಯ ಸಾಂಬನಲ್ಲ. ದಶ ದಿಕ್ಕುಗಳನ್ನೇ ಗೆದ್ದ ದಶಕಂಠ ರಾವಣ. 3 ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದುಗೂಡಿ ಸಿಟ್ಟಾಗಿ ದಾಳಿ ಮಾಡಿದರು. ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು. ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು? ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗುವುದು ಆಗಲೇ ಬೇಕು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅವಳನ್ನು ಬೇಡವೆನ್ನುವುದನ್ನು ಮಾಡಲೇಬೇಕೆಂದು ಅರ್ಥ ಮಾಡುವುದು ನಮ್ಮ ಪ್ರಭುಗಳ ಬುದ್ಧಿ. ಇಲ್ಲಿ ಪ್ರಣಯವಾಗುವುದು